ಕ್ಯೂಟ್ ಆಗಿದೆ ಬಾಟ್ಲ್. ಹಲೋ ಮೈ ಡಿಯರ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಮಾಡಿದೆ, ಉಲ್ಟಾ ಮಾಡಿದ್ದೀನಿ. ಸೊ ಗೈಸ್, ಈಗ ಬೋರ್ ಆಗ್ತಿತ್ತು ಅಂತ 7 ಬಾಕ್ಸ್ ಇದೆ. ಮತ್ತೆ ಪಂಪ್ಕಿನ್ ಸೀಡ್ ಇದಿಷ್ಟು. ಹಲೋ ಮೈ ಡಿಯರ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ನಮ್ಮದು ಅತ್ತೆ ಮಗಳು ಸಮೀಕ್ಷಕ ಇದ್ದಾರೆ ಅಲ್ವಾ, ಸೊ ಏನೆಲ್ಲ ಮಾಡ್ತೀವಿ ಅಂತ ನೋಡಿ. ಹಾಗೆ ಹೊಸ ವೆರೈಟಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ ಗಾಯ್ಸ್. ಸೊ ಗೈಸ್, ಸಂಡೇ ಮಾರ್ನಿಂಗ್ ಎದ್ದಂಗೆ ನನ್ನ ಅಕ್ಕ ಚಪಾತಿ ಮಾಡ್ತಾಯಿದ್ಲು. ಅವಳು ಚಪಾತಿ ಚೆಂದ ಮಾಡ್ತಾಳೆ, ನನಗಂತೂ ಚಪಾತಿ ಮಾಡೋಕ್ಕೆ ಬರೋಲ್ಲ ಗೈಸ್. ಅದ್ರದ್ದು ಶೇಪ್ ಅಮೀಬಾ ಆಗಿರುತ್ತೆ, ಹಾಗೆಯೇ ಅದಂತೂ ಫುಲ್ ಗಟ್ಟಿಯಾಗಿರುತ್ತೆ. ಅದು ನಾನು ಮಾಡೋ ಚಪಾತಿಲಿ ಒಬ್ರನ್ನ ಚುಚ್ಚಿ ಸಾಯಿಸ್ಬೋದು, ಅಷ್ಟು ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸಾಂಬಾರು ಚೆಂದ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಅಕ್ಕ ನನಗೆ ಸಾಂಬಾರು ಮಾಡೋಕ್ಕೆ ಹೇಳಿದ್ಲು. ಸೊ ಅದಕ್ಕೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಪೋರ್ ಮಾಡಿ ಅದಕ್ಕೆ ಮಸ್ಟರ್ಡ್ ಹಾಕಿ, ಮತ್ತು ಸ್ವಲ್ಪ ಗಾರ್ಲಿಕ್ ಹಾಕಿ, ಕರಿ ಲೀವ್ಸ್ ಹಾಕಿ, ಮತ್ತು ಚಾಪ್ ಮಾಡಿರೋಂತಹ ಚಿಲ್ಲಿ ಹಾಕಿ ಫ್ರೈ ಮಾಡಿಕೊಂಡು, ಮತ್ತು ಕಟ್ ಮಾಡಿಟ್ಟಿದ್ದಂತಹ ಆನಿಯನ್ ಮತ್ತು ಪೊಟೆಟೊ ಹಾಕಿ ಆಯಿಲಲ್ಲೇ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋತ್ತಿಗೆ ಒಂದು ಟೊಮೆಟೊ ಮತ್ತು ಅಲಸಂದೆ ಬೀಜ, ನೆನೆಸಿಟ್ಟಿರೋ ಅಲಸಂದೆ ಬೀಜನ ಹಾಕಿ ಪುನಃ ಎಣ್ಣೆಲೇ ಫ್ರೈ ಮಾಡಿಕೊಂಡೆ ಸ್ವಲ್ಪ ಹೊತ್ತು. ಇಲ್ಲಿ ಮಸಾಲ ತೆಗೆದಿಟ್ಟಿದ್ದೆ, 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಮತ್ತು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರು, ಮತ್ತು 1 ಟೇಬಲ್ ಸ್ಪೂನ್ ಸಾಲ್ಟ್. ಸ್ವಲ್ಪ ನೀರು ಹಾಕ್ಬಿಟ್ಟು 4 ವಿಷಲ್ ಹೊಡೆಸಿದೆ. ಸಾರು ಸಖತ್ತಾಗಿ ಬಂದಿತ್ತು, ಚಪಾತಿ ಜೊತೆ ಕಾಂಬಿನೇಷನ್ ಚೆಂದ ಇತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ವಾಟರಿಗೆ ಹಾಕಿಟ್ಟಿದ್ದೆ. ಸೊ ಅದನ್ನ ಸ್ವಲ್ಪ ತಿಂದ್ಕೊಂಡು, ಮತ್ತು ಮಾವಿನಕಾಯಿ ಇತ್ತು, ಮಾವಿನಕಾಯಿನ ತಿಂದು ನಾನು ಅಕ್ಕ ಎಲ್ಲ ಸೇರಿಕೊಂಡು. ಸೊ ಗೈಸ್, ಅವತ್ತು ಹೇಳಿದ್ದೆ ನೋಡಿ, ಮೀಶೋದಲ್ಲಿ ನಾನು ಡ್ರೈ ಫ್ರೂಟ್ಸ್ ಆರ್ಡ್ರ್ ಮಾಡಿದ್ದೀನಿ 600 ರುಪೀಸ್ಗೆ ಅಂತ. ಸೊ ಅದು ಇವತ್ತು ಬಂದಿದ್ದನ್ನ ಅನ್ಬಾಕ್ಸ್ ಮಾಡಿದೆ. ಗೈಸ್, ಅನ್ಬಾಕ್ಸ್ ಮಾಡಿದೆ, ಉಲ್ಟಾ ಮಾಡಿದ್ದೀನಿ. ಎಲ್ಲ 100 ಗ್ರಾಮ್ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದೇನು ಆಲ್ಮಂಡ್, ಪಿಸ್ತಾ, ಕ್ಯಾಶ್ಯೂ ನಟ್, ಗ್ರೇಪ್ಸ್, ಇದೇನಿದೆ ಸನ್ಫ್ಲವರ್ ಸೀಡ್, ಫ್ಲ್ಯಾಕ್ಸ್ ಸೀಡ್, ಮತ್ತು ಚಿಯಾ ಸೀಡ್, ಮತ್ತು ಪಂಪ್ಕಿನ್ ಸೀಡ್. ಇದಿಷ್ಟು ಆರ್ಡರ್ ಮಾಡಿದ್ದೀನಿ. ಕ್ಯೂಟಾಗಿದೆ ಬಾಟ್ಲ್. 100 ಗ್ರಾಮ್ ಎಲ್ಲನೂ. ಆದರೆ ಆ್ಯಕ್ಚುಲಿ ಇದು ಲಾಭ ಅಂತಲೇ ಹೇಳ್ಬೋದು. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೊಂದು ವೆರೈಟಿ ಸಿಕ್ಕಿದೆ. ತಿಂದು ನೋಡೋಣ ಹಳೆ ಸ್ಟಾಕ್ ಏನು ಕತೆ ಅಂತ. ಅಯ್ಯೋ, ಅವತ್ತು ಇದು ಸನ್ಫ್ಲವರ್ ಸೀಡ್ ತಂದಿದ್ದೆ ನೋಡಿ, ಅದರೊಳಗೆ ಇರುವೆ ನುಗ್ಬಿಟ್ಟಿತ್ತು. ಅಯ್ಯೋ, ಫುಲ್ ಇರುವೆನೇ ತಿಂದಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿಟ್ಟಾಗ ಇರುವೆಲ್ಲ ಹೋಯಿತು. ಸ್ಟಾಕ್ ಚೆನ್ನಾಗೇ ಇದೆ. ಹಳೆ ಸ್ಟಾಕ್ ಏನಿಲ್ಲ, ನೀವು ಆರ್ಡ್ರ್ ಮಾಡಿ ತಿನ್ನಿ ಆಯಿತು. ಕ್ಯಾಶ್ಯೂ ನಟ್ ಫ್ರೆಶ್ ಆಗೇ ಇದೆ ಗೈಸ್, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ 7 ಬಾಕ್ಸ್ ಇದೆ. ಆ್ಯಕ್ಚುಲಿ 600ಗೆ ವರ್ತ್. 600 ಅಂದರೆ 560 ಏನೋ ಪೇ ಮಾಡಿದೆ. ಎಲ್ಲ 100 ಗ್ರಾಮ್ ಇದೆ. ಆಯಿತು, ಇನ್ನೆಲ್ಲ ತಿಂದು ದಪ್ಪ ಮಾಡಬೇಕು. ಇಲ್ಲ, ಈಗ ಮಧ್ಯಾಹ್ನಕ್ಕೆ ಅಕ್ಕ ಸ್ಯಾಲೆಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೊಸರು ಅಲ್ಲೇ ಮೊಸರು. ಹಾಂ, ಮೊಸರದ ಬದಲು ನಾನು ಮ್ಯಾಂಗೋ ಹಾಕಿದ್ದೀನಿ ಸಲಾಡಿಗೆ ನೋಡಿ. ಚಿಲ್ಲಿ
ಒಂದು ಗ್ರೀನ್ ಚಿಲ್ಲಿ, ಕುಕ್ಕುಂಬರ್ ಆನಿಯನ್ ಚಿಲ್ಲಿ. ಬ್ಲ್ಯಾಕ್ ಪೆಪ್ಪರ್ ಇದ್ದರೆ ಚಿಲ್ಲಿ ಬದಲು ಹಾಕ್ಬೋದು. ಪ್ಲೀಸ್ ಗೈಸ್ ಯಾರು ಟ್ರೈ ಮಾಡಬೇಡಿ, ಚಂದನೇ ಇತ್ತಿಲ್ಲ, ನಾವು ತಿಂದೇ ಇಲ್ಲ ಬಿಸಾಕ್ಬಿಟ್ಟು. ಈಗ ಪುನಃ ಹೊಸ ವೆರೈಟಿ ಟ್ರೈ ಮಾಡೋಣ ಅಂತ ಕ್ಯಾಪ್ಸಿಕಮ್ ನೋಡೋತ್ತಿಗಂತೂ ನನಗೆ ಸಿಂಚನ್ನೇ ನೆನಪು ಬರುತ್ತೆ. ಅವನಿಗೆ ಇಷ್ಟನೇ ಇಲ್ಲ ಕ್ಯಾಪ್ಸಿಕಮ್. ಅವ್ರ ಮಮ್ಮಿ ನೋಡಿದ್ರೆ ಕ್ಯಾಪ್ಸಿಕಮ್ ವೆರೈಟಿನೇ ಮಾಡ್ತಾರೆ. ಯಾರಿಗೆಲ್ಲ ಸಿಂಚನ್ ಇಷ್ಟ ಕಾಮೆಂಟಲ್ಲಿ ಹೇಳಿ ಆಯಿತಾ. ಇದು ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಸಣ್ಣ ಸಣ್ಣದಾಗಿ ಪೊಟೆಟೊನ ಕಟ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಆಯಿತಾ, ಗೋಲ್ಡ್ ಕಲರ್ ಬರೋ ಗಂಟ. ಯಾಕಂದರೆ ಆಮೇಲೆ ನಾವು ಫ್ರೈ ಮಾಡೋತ್ತಿಗೆ ಅದು ಸರಿಯಾಗಿ ಬೇಯೋದಿಲ್ಲ, ಅದಕ್ಕಾಗಿ ಫಸ್ಟಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ, ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೆಂದಾದಮೇಲೆ ಮತ್ತೆ ಟೊಮೆಟೊ ಆ್ಯಡ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಎಷ್ಟು ಸಾಲ್ಟ್ ಅದಕ್ಕೆ ತಕ್ಕಷ್ಟು. ಆಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಪುನಃ ಅದನ್ನ ಫ್ರೈ ಮಾಡಿ ಅದಕ್ಕೆ ಟರ್ಮರಿಕ್ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಕೊರಿಯಾಂಡರ್ ಪೌಡರ್ ಹಾಕಿ ಮತ್ತು ಫ್ರೈ ಮಾಡಿರೋಂತಹ ಪೊಟೆಟೊನ ಹಾಕಿ ಪುನಃ ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾರ್ನ್ಫ್ಲವರಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ಅದನ್ನ ಸಾಂಬಾರಿಗೆ ಹಾಕಿ ಮಸ್ತಾಗಿ ಟ್ರೈ ಮಾಡಿ, ಚಪಾತಿಗೆ ಸಖತ್ತಾಗಿ ಬರುತ್ತೆ. ಸೊ ಗೈಸ್ ಈಗ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಮತ್ತು ಸಮೀಕ್ಷಕ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದು, ಇನ್ನು ಗರ್ಲ್ಸಿಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಹೇಳಿ, ಸಿಂಪಲ್ಲಾಗಿ ಹಾಗೆ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದಿದ್ದೀವಿ. ಸೊ ಬಿಸಿಲು ಹೋಯಿತು, ಸ್ವಲ್ಪ ಫೋಟೋ ಎಲ್ಲ ತೆಗ್ದಿಯಾಯಿತು, ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಇನ್ನು ನೋಡಿಲ್ಲ ಇಲ್ಲಿ ಬಿಸಿಲಲ್ಲಿ ಎಂತ ಸಹ ಕಾಣ್ತಾ ಇಲ್ಲ. ಸೊ ಗೈಸ್ ಫೈನಲಿ ರೀಲ್ಸ್ ಎಲ್ಲ ಮಾಡಿ ಆಯಿತು. ನಗಡಿ ನನಗಂತೂ ಸಾಕಾಗೋಯ್ತು, ಬರೀ ಮಿಸ್ಟೇಕ್ ಮಾಡ್ಕೊಂಡು ಕೂತಿತ್ತು. ಈಗ ರೂಮ್ಗೆ ಹೋಗಿ ಟೆಂಪಲ್ಗೆ ಹೋಗಬೇಕು ನೆಕ್ಸ್ಟ್. ಆಮೇಲೆ ಸಂಜೆ 7 ಗಂಟೆಗೆ ಟೆಂಪಲಿಗೆ ಹೋದು. ಫಸ್ಟ್ ಟೈಮ್ ಇದು ಓಪನ್ ಆಗಿತ್ತು, ಇದು ಇಷ್ಟು ವರ್ಷದಲ್ಲಿ ಓಪನೇ ಆಗಿತ್ತಿಲ್ಲ. ಸೊ ಅದನ್ನ ನೋಡೋಣ ಅಂದ್ಬಿಟ್ಟು ಆ ಟೆಂಪಲ್ಗೆ ಹೋಗಿ ದೇವರಿಗೆ ಪ್ರೇಯರ್ ಮಾಡಿ ಮತ್ತು ಶಾಪಿಗೆ ಹೋಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಂಡು ರೂಮಿಗೆ ಬಂದು ಸೊ ಗೈಸ್ ನೈಟು ಡಿನ್ನರಿಗೆ ಚಪಾತಿ ಮತ್ತು ಅಕ್ಕ ಹೊಸದಾಗಿ ವೆರೈಟಿ ಟ್ರೈ ಮಾಡಿದ್ದಾರೆ, ಪೆಪ್ಪರ್ ಫ್ರೈ ಅಂತೆ. ಅಕ್ಕ ನೋಡಿ ಅವರಿಗೆ ಚಪಾತಿ ಬೇಡ ಅಂದ್ಬಿಟ್ಟು ಅನ್ನ ತಿಂತಾ ಇದ್ದಾರೆ. ಆಮೇಲೆ ಪುನಃ ನೈಟು ಮಾವಿನಕಾಯಿ ತಿಂದೋ ಗೈಸ್. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, 1 kgಗೆ 40 ರೂಪಾಯಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂತಿದ್ದೆಲ್ಲರಿಗೂ ಟಾಟಾ, ಲವ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂತಿದ್ದೆಲ್ಲರಿಗೂ ಟಾಟಾ, ಲವ್ ಯು ಆಲ್.